ಮುಗಿಸ್ಬಿಟ್ರೆ. ಅಲ್ಲ ಶಾಂತವ್ವ, ನಾ ಸತ್ತೇನಂತ ತಿಳ್ಕೊಂಡಿರಿ ಏನ್ ಬದುಕೇನಂತ ತಿಳ್ಕೊಂಡಿರ್ಲಿ? ಅಯ್ಯೋ ಅತ್ತಿಯರ, ಅದು ಹಂಗಾಲಿಲ್ರಿ. ಅದು ಅರವಿಂದ ಮತ್ತೆ ಪಾರ್ವತಿ ಬಂದಿದ್ರ, ಅವ್ರ ಏಕಾಏಕಿ ಈಗಿನೂ ಅವ್ರನ್ನ ಕರ್ಸೇ ಬಿಟ್ಲ. ಹುಡುಗನ್ನ ಮಾತಾಡಿ ಮುಗಿಸ್ಬಿಡ್ತ್ರಿ. ಮುಗ್ದ ಹೋತ ಲಗ್ನ ಮಾತುಕತೆ, ಮುಗ್ದ ಹೋತ. ಎಷ್ಟು ಕೊಡೋದಾತು, ಏನ್ ಕೊಡೋದಾತು, ಎಂದ ಲಗ್ನ ಪತ್ರಿಕೆಗಾರ ನನ್ನ ಹೆಸರು ಹಾಕಿಸ್ತೀರನ? ಏನ್ ಇಲ್ಲ ಅಲ್ಲಿ ಗಿರಿಜಿ ಅಂತ ಹಾಕಿಸ್ಬಿಡ್ತೀರ ಹೆಂಗ? ಯವ್ವ 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 ನಾವಲ್ಲವ ಯವ್ವ ತಗ, ನಾನು ಈ ಮನ್ಯಾಗ ಲೆಕ್ಕಕ್ಕಿಲ್ಲ ಅಂದ್ಮೇಲೆ ಇಲ್ಲಿ ಯಾಕಿರ್ಬೇಕು? ಬೇಡ ನಾ ಸುಮ್ಮನೆ ಮನೆ ಬಿಟ್ಟು ಹೋಗ್ತಾನೆ, ನೀವ ನೆಮ್ಮದಿಯಾಗಿರ್ರಿ. ಸಿದ್ಧಾ, ಆಕೆನ ಹೊರಗಿನ ಬಂದ್ ಸೊಸಿ, ನಾ ತಂದ ನಾಯಿ ಅದ. ಆಕಿ ಬೇಕಾರೆ ಮಾಡ್ಲಿ ಲೇ ಶಾಂತಿ, ನೀ ನಾನು ಹೊಟ್ಟೆಯಾಗ ಹುಟ್ಟಿಂಗ್ ಮಾಡಬಾರ್ದಾಗಿತ್ತಪ್ಪ. ನಾ ಮನೆ ಬಿಟ್ಟು ಹೋಗ್ತಾನೆ. ನಾ ಇದ್ರಲ್ಲ ನಿಮ್ಗೆಲ್ಲರಿಗೂ ತೊಂದ್ರಿ, ನಾನ ಮನೆ ಬಿಟ್ಟು ಹೋಗ್ತಾನೆ. ಯಮ್ಮ ಯಾಕೆ ಸಿಟ್ನ್ಯಾಗ ಅದನಂತೇಳಿ ಖುಷಿ ಆಗುವಂತ ವಿಚಾರ ಮಾತಾಡ್ಬೇಡ, ಸುಮ್ಮನಿರ್ಲಿ ಗಿರ್ಜಿ. ಇಲ್ಲ ಅಲ್ರಿ, ಹಂಗೆಲ್ಲ ಏನಾಗಿಲ್ಲ. ಆ ಹುಡುಗ ನಾವು ಕೊಟ್ಟು ಮದ್ವಿ ಮಾಡಂಗಿಲ್ಲ ಅಂತ ಅಂದ್ವಿ. ಅಂದ್ರೆ ಈಗ ಒಟ್ಟ ಮದ್ವಿಗಿದ್ವಿ, ಏನ್ ಮಾತುಕತೆ ಎಬ್ಸಾಕ್ ಹೋಗ್ಬೇಡ್ರಿ. ಕಲ್ಯಾಕತ್ತಾಳ ಕಲೀಲಿಕ್ಕಿ, ಈಗ ಒಟ್ಟ ಮದ್ವಿ ಸುದ್ದಿನ ತೆಗಿಬೇಡ್ರಿ, ಕುಡಿ ಓದ್ಲಿ ಅಂತೇಳಿ ಅರವಿಂದ ಮಾತಾಡಿದ್ನ. ಏನ್ ಮದ್ವಿದೆಲ್ಲ ಏನ್ ಇದು ಮಾಡಿಲ್ಲ ಅತ್ಯಾರ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಮನೆ ಹಿರಿಯರು ನೀವು, ಮನೆ ಹಿರಿಗಂಬ ನೀವು, ನಿಮ್ಮನ್ನ ಬಿಟ್ಟು ನಾವು ವ್ಯವಹಾರ ಮಾಡ್ತೇವನ್ರಿ? ಮದ್ವಿ ಮಾತುಕತೆ ಮಾತಾಡ್ತೇವನ್ರಿ ಅತ್ಯಾರ? ಹೇಳ್ರಿ. ಇವತ್ತೇನ ಹಂಗೆ ಸಂಕ್ಷಿಪ್ತ ಕರೆದ ಹುಡುಗ ಹೇಳಾತಿದ್ರಲ್ಲ, ನೀವು ಅಲ್ಲಿ ಹೊರಗೆ ಹೋಗಿದ್ರಂತ ನಾವು ಸುಮ್ಮನೆ ಆದ್ವಿ. ಆದ್ರೆ ನಾವು ಮದ್ವಿದ ಮಾತಾಡೋದಾಗಿದ್ರೆ ನಿಮ್ಮನ್ನ ಬಿಟ್ಟು ಮಾತಾಡ್ತಿದ್ದಿಲ್ಲಪ್ಪ ಅತ್ಯಾರ. ಹೌದಾ? ಕರೆನು ಕರೆನ ನನ್ ಬಿಟ್ಟು ಮದ್ವಿದೇನು ಮಾತಾಡಿಲ್ಲೋದಲ್ ಮತ್ತ? ತಾತ ಇಲ್ರಿ ಪಾತ್ಯಾರ, ನೀವು ಹಂಗೆಲ್ಲ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ಹೌದಾ? ನನಗೆ ಗೊತ್ತಲೇ ನೀ ಚಲೋ ಅದಿ ಅಂತೇಳಿ. ನನ್ನ ಸೊಸಿ ನೀ ಬಂಗಾರದಂತಕ್ಕೆ. ಈ ಗಿರ್ಜಿ ಕೂಡ ಸೇರಿ ಹಾಳಾಗೋದಿ ನೀನು. ಈ ಗಿರ್ಜಿ ಕೂಡ ಸೇರಿದೆ ಅಂದ್ರೆ ನೀನು ಚಲೋ ಇರಂಗಿಲ್ಲ ನೀನು. ಆಕೆ ಅವ್ರ ಅತ್ತಿಗೆ ಒಂದು ರೊಟ್ಟಿ ಮಾಡ್ಕೊಡ್ಲಾರ್ದಂಗೆ ಕೊಂದ್ಲಾ, ನಿನಗೂ ಹಂಗೆ ಮಾಡಂತಾಳ ಆಕೆ. ಆಕೆ ಕೂಡ ಸೇರಕ್ಕೆ ಹೋಗ್ಬಿಡಂತೇನೆ ನಾನು ನಿಂಗೆ. ತಗೋ ನೋಡಿ ಮುದ್ಕಿ ದೊಟ್ಟಿರ್ಬೇಕಿದ್ರದ್ದು. ಅಲ್ಲ ಏ ಶಾಂತಕ್ಕ, ನೀನು ನನ್ನ ಕೂಡ ಸೇರಿ ನೀ ಹಾಳಾಕಿ ಅಂತ ನೋಡವ. ಓ, ನನ್ನ ಮಾತೆಲ್ಲ ಶಾಂತಕ್ಕ ಕೇಳೋಂಗಿದ್ದಿದ್ರೆ ನೀನ್ ಯಾವ ಏನೋ ಮಾಡಿಬಿಟ್ಟಿದ್ದೆ ನಾನು. ಏನು ನನ್ನ ಮಾತು ಯಾಕೆ ಕೇಳ್ತಾಳ? ಏ ಶಾಂತಕ್ಕ, ನಾ ಹೋಗ್ತಾನೆ ಮತ್ತೆ ಇಲ್ಲೇ ಇದ್ರಿ ಮುದಕ್ಕೆ ಇನ್ನೊಂದು ಏನಾರ ಅಂತತಿ. ಹೋದ್ಲೋಡ್ ಬಿಡಾಡಿ ಅನ್ನತ್ಲೆ. ಆಕಿ ಕೂಡ ಸೇರಕ್ ಹೋಗ್ಬೇಡ, ನೀನ್ ಬರಬರಿ ಇಲ್ಲಕ್ಕೆ ಹೆಣ್ಮಗಳ. ಆಗ್ತದ್ರಿ ಅಂದಂಗ ಪಾರ್ವತಿ ಅರವಿಂದ ಹೋದ್ರೆ ನಂಗೆ ಬೆಟ್ಟಾಗ್ಲಾರ್ದಂಗ. ಅತ್ತಿಯರ, ಪಾರ್ವತಿ ಅರವಿಂದ ಇಬ್ರು ನಮ್ಮ ಅಣ್ಣನ ಮನೆಗೆ ಹೋಗ್ಯಾರ. ಅಣ್ಣನ ಮನೆಗೆ? ಅಲ್ಯಾಕ ಏನೈತಲ್ಲ? ದಿನ ಮುಗಿದೈತಲ್ಲ ನಿಮ್ಮ ಅಣ್ಣನ ಮಗಂದ. ಹೋಗಿ ಬಂದನು ಆತಪ್ಪ, ಮತ್ತೆ ಏನಾರ ಐತೆ? ಅದೇನ ಮಾತಾಡೋದಿತ್ತಂತ್ರಿ ಅತ್ಯಾರ, ಅದಕ್ಕೆ ಹೋದ್ರು. ಅಯ್ಯೋ ತಾಡ್ರಿ, ನಾವು ಒಲಿ ಮ್ಯಾಗ ಒಂದಿಟ್ಟು ರೊಟ್ಟಿಗೆ ಜಿಗಿಟ್ಟಿಟ್ಟಿದ್ದೆ. ಅಲ್ಲ ಸಿದ್ಧ, ಇವ್ರ ಅಣ್ಣನ ಮನೆಗೆ ನಿನ್ನ ಮಗಳ ಎದಕ್ಕೆ ಹೋಗ್ಬಿಟ್ಟಿಲ್ಲ? ಘನ ಮಾಟಗಾರದವು ಅವ್ರ ಅಣ್ಣನ ಮಗಳು. ಅದೇ ಇವನ ಅಣ್ಣನ ಏನಂತಿ? ಅದಕ್ಕೆ ಮಾತು ಬರಬರಿ ಇಲ್ಲದ ಹೆಂಗ್ಸು. ತನ್ನ ಮಗ್ ಹಿಂಗಾತು, ಇವರ ಖುಷಿ ಅದಾರಂತೆ. ಏನಾರ ಮಾಡಿಸಿ ಕಿಡಿಸಿ ಹಾಕಿತ್ತು, ಯಾಕೆ ಬೇಕು? ಅವ್ರ ಮನೆಗೆ ಇನ್ನೇನು ಹೋಗಕ್ ಬೇಡನ್ನ. ಕೋಳಿ ಕೊಯ್ಸಕ್ಕೆ ಹೇಳಿರಿ? ಈಗ ಇದಕ್ಲೆ ಯಾವ್ರಿ ಇವತ್ತು? ಅಯ್ಯೋ ಶನಿವಾರ ಇವತ್ತು. ಬೇಡಪ್ಪ ಯಪ್ಪ, ಬೇಡ. ಐತಾರ ಬೇಕಾದ್ರೆ ತಿನ್ನುವಂತಿ. ಯಾರು ಬೇಡ ಅಂದ್ರೆ ಏನು ದೊಡ್ಡ ಶಣಬದ ತಿನ್ಲಾರ್ದ ಬದುಕು. ಬೇಡಪ್ಪ ಯಪ್ಪ, ಐತಾರ ಹಂಗೆಲ್ಲ ನೀವು ಶನಿವಾರ ಹಿಂಗೆಲ್ಲ ಮಾಡಬೇಡ್ರಪ್ಪ. ಈಗ ಶಾಂತವ, ನಿನಗಾರ ಬುದ್ಧಿ ಬೇಡನೆ? ಅವ ಅಂದ ಅಂತೇಳಿ ನೀನು ಇವತ್ತು ಶನಿವಾರಕ್ಕೆ ಮಾಡಕ್ ನಿಂತಿಯಲ್ಲ? ಇವ ಮಾಡಬಾರ್ದ ಇವ? ಬೇಡ, ಹೆಣ್ಮಪ್ಪನ ವಾರ ಏನಿದ್ರು ಐತಾರ ಬುಧವಾರ ಅಟ್ಟ ಇಟ್ಕೊರಿವ ನೀವು. ಮಾವ? ಓ ಪಾರ್ವತಿ, ಬರವಾ. ಏನು ಅಪರೂಪ ಆಗಿಬಿಟ್ಟು ಬಿಡ. ಬರ ಪಾರ್ವತಿ ಬಾ. ಆರಾಮದಿಯಾವ? ಆಮೇಲೆ ಇದು ಶಾಂತವರಮದಾಳ. ನಂಗೆ ಒಂಥರ ಖುಷಿ ಆಗಾಕತ್ತವ ನೀವಿಬ್ರು ಬಂದಿದ್ದು. ಕುಂದ್ರಿ ಬಾರ ಪಾರ್ವಿಂದ. ಆರಾಮದಿಯಪ್ಪ? ಮನ್ಯಾಗ ಎಲ್ಲಾರು ಆರಾಮದಾರ? ಅಂಕಲ್ ಎಲ್ಲಾರು ಆರಾಮದಾರ. ಈಕಿನ ಇದು ಮನೆಗೆ ಯಾರು ಬಂದಾರ ನೋಡ್ಬಾ ಇಲ್ಲಿ. ಯಾರೀ? ನಂದು ಒಲಿ ಮ್ಯಾಗ ಒಂಚೂರು ಕೆಲಸ ಐತೆ, ಅರ್ಜೆಂಟ್. ಬಂತಾಡ್ರಿ, ಕುಂದ್ರಸ್ರಿ ಬಂದೆ. ಏ ಪಾರ್ವತಿ, ಅರವಿಂದ ಬಂದಾರ. ಬಾ ಪಟ್ನ ಬಾ, ಒಂದ್ ಸ್ವಲ್ಪ ಏನ್ರ ಕುಡಿಯಾಕ ಏನ್ರ ಮಾಡ್ಕೊಂಬಾ. ಹೌದಾ? ಕುಂದ್ರಿ ಬಂದೆ. ಇಬ್ರು ಕುಂದ್ರಿ. ಅರವಿಂದ, ಪಾರ್ವತಿ ಆರಾಮದಿರವ ಇಬ್ರು? ಏನವ ನಮ್ಮ ಮನೆಗೆ ಇವತ್ತು ನೆನಪಾತ ನಿಮಗೆ? ನಿಮ್ಮೂ ಆರಾಮದಾಳ ಪಾರ್ವತಿ? ಹ್ಞೂ ಅತ್ತಿ ಆರಾಮದಾರ. ಅವನು ಆರಾಮದಾಳ, ಅಪ್ಪನೂ ಆರಾಮದಾರ. ಅದ ಇವ್ರ ಒಂದು ಸ್ವಲ್ಪ ಏನೋ ಮಾವನ ಭೇಟಿ ಆಗ್ಬೇಕಿತ್ತಂದ್ರಂತೆ, ಅದಕ್ಕೆ ಬಂದೆ. ಹೌದಾ? ಒಳ್ಳೇದಾಯ್ತು ಬಿಡಪ್ಪ. ಕುಂದ್ರಿ ಬಂದೆ. ಅತ್ತಿ ಸದ್ಯ ಏನು ಬೇಡ ಈಗ. ಏನ ಅತ್ತಿ ನೀ ತಲೆ ಕೆಡಿಸ್ಕೊಬೇಡ, ಬಾ ಇಲ್ಲೇ. ನಂಗೇನು ಸ್ವಲ್ಪ ಹೊಟ್ಟೆ ಹಸ್ತಿಲ್ಲ, ಏನಿಲ್ಲ. ಅಷ್ಟಕ್ಕೂ ಮನ್ಯಾಗ ಅವ್ವ ಅಡುಗೆ ಮಾಡಿದ್ಲು, ನಾವು ಮನೆಗೆ ಬಂದಿದ್ವಿ. ಅಲ್ಲಿ ಬಂದು ಊಟ ಗೀಟ ಮಾಡ್ಕೊಂಡು ಸೀದಾ ಇಲ್ಲೇ ಬಂದೇವಿ. ಅಲ್ಲ, ನಮ್ಮ ಮನೆಗೆ ಬರೋದಂದ್ಮೇಲೆ ಊಟ ಅಲ್ಲಿ ಯಾಕೆ ಮಾಡ್ಕೊಂಬಂದ್ರಿ ನೀವು? ನಾವೇನು ಹೊರಗಿನಾರ ಆದ್ವೇನ ನಿಮಗೆ? ನಮ್ಮ ಮನೆಗೆ ಬಂದು ಊಟ ಮಾಡಂಗಿಲ್ಲ ನಂಗಾರ ನೀವು? ಚೇಚೆ ಮಾವ, ಹಂಗೇನಿಲ್ಲ. ಅಲ್ಲೇ ಬಂದ್ವಿ, ಅವು ಅಡುಗೆ ಮಾಡಿದ್ಲ, ಹಂಗೆ ಮಾತಾಡ್ಕೊಂಡು ಕುಂತ್ವಲ್ಲ. ಊಟ ಮಾಡ್ರಿ ಅನ್ನತ್ಲೆ ಉಂಡೆ ಬಿಟ್ವಿ ಅಷ್ಟೇ. ನಿಮ್ಮ ಮನೆಗೆ ನುಣಬಾರ್ದಂತ ಏನಿಲ್ಲಪ್ಪ ಮಾವ, ನೀ ಹಂಗೆಲ್ಲ ಏನೂ ತಿಳ್ಕೊಳಕ್ ಹೋಗ್ಬೇಡ. ಅಂದಂಗ ನಿಮ್ಮ ಮನ್ಯಾಗ ಯಾರದಾರ್ರಿ?
ಮನ್ಯಾಗ ಈಕಿ ಮೀನಾಕ್ಷಿ ಅದಾಳ, ಆಕಿ ಕ್ವಾಣ್ಯಾಗ ಅದಾಳ, ಹೊಟ್ಟಿಲ್ ಅದಾಳಲ್ಲ, ಅದೇನ ಫೋನ್ ನೋಡಾಕತ್ತಾಳಪ್ಪ. ಆಕಿಗೆ ಏನು ಕೆಲಸ ಹೇಳುದಿಲ್ಲ ಅವ, ಆಕೆ ಅಲ್ಲಿರ್ತಾಳ. ಇನ್ನು ನನ್ನ ಮಗಳು ಅದೇನ ಕೆಲಸ ಐತೆ ಅಂತೇಳಿ ಆಕಿನ ಒಂಚೂರು ಹೊರಗೆ ಹೋಗ್ಯಾಳ. ನಮ್ಮ ಮಳ್ಯಾರ ಅದಾರ, ಅವರು ಜಳಕಕ್ಕೆ ಹೋಗ್ಯಾರ. ಅಂದ್ರೆ ಅಂಕಲ್ ಇಲ್ಲೇ ಅದಾರನ್ರಿ ಅವರು, ಎಲ್ಲಿ ಹೋಗಿಲ್ಲನ್ರಿ? ಯಾರಪ್ಪ ನಮ್ಮಳೆನ? ಮನ್ಯಾಗ ಮಗನೂ ಇಲ್ಲಪ್ಪ, ಮತ್ತೆ ಏನು ಮಾಡ್ಬೇಕು? ಇದ್ದೊಬ್ಬ ಮಗ ಹಿಂಗಾದ, ಇವರ ಮನೆಗೆ ದಿಕ್ಕಾಗಿಲ್ಲೇ ಅದಾರಪ್ಪ ಈಗ. ಅಂದಂಗ ಅರವಿಂದ ಪೊಲೀಸರು ಕರ್ಕೊಂಬ ಅಂದಿದ್ನಲ್ಲ, ಏನಾಯ್ತು? ಬರ್ತಾರೆ ಈಗ, ಇನ್ನೊಂದು 5 ನಿಮಿಷ ಅಂಕಲ್ ಬರ್ತಾರೆ ಈಗ. ಅದಕ್ಕೆ ನಾವು ಮುಂಚೆ ಬಂದ್ವಿ, ಮತ್ತು ಅವ್ರ ಜೊತೆಗೆ ಬಂದ್ರೆ ಸರಿ ಅನ್ಸಲ್ಲ. ಅದಕ್ಕೆ ಅವ್ರಿಗೊಂದು 5-10 ನಿಮಿಷ ಬಿಟ್ಟೆ ಬಾ ಅಂತ ಹೇಳಿನಿ. ಹೆಂಗಿದ್ರು ನಿಮ್ಮ ಮಳೆಯಾರು ಜಳಕಕ್ಕೆ ಹೋಗ್ಯಾರಲ್ಲ, ಇನ್ನೂ ಒಂದು 10 ನಿಮಿಷ ಜಾಸ್ತಿನೇ ಬಿಟ್ಟು ಬಾ ಅಂತೀನಿ. ಯಾಕಂದ್ರೆ ಮತ್ತೆ ಅವ್ರು ಬರೋ ಹೊತ್ತಿಗೆ ಇವ್ರು ಬಂದು ನಾವು ಜೊತೆಗೆ ಬಂದೇವ ನಂಗೆ ಆಗಬಾರ್ದಲ್ಲ. ಅದಕ್ಕೆ ಒಳ್ಳೆ ಕೆಲಸ ಮಾಡಿದೆಪ್ಪ. ಸರಿತ್ನಂಗೆ ವಿಚಾರಿಸನ್ನ. ನನಗೆ ಯಾಕೋ ಮನ್ನಿಯಿಂದ ಅನುಮಾನ, ಸುಳ್ಳ ನನ್ನ ಮಗ ದೆವ್ವಾಗ್ಯಾನ ಅಂತೇಳಿ ಹೊಸ ರಾಡಿ ತಕೊಂಡು ನಿಂತ ನೀವ. ಹೌದಾ? ಸರಿ ಅಂಕಲ್, ಇದನ್ನ ಇಷ್ಟಕ್ಕೆ ಬಿಡೋದು ಬೇಡ, ಪತ್ತೆ ಹಚ್ಚನು. ಪೊಲೀಸರು ಬರ್ತಾರೆ ಇವತ್ತು. ಅಮ್ಮ ಅಮ್ಮ ಎಲ್ಲದಿವೆ? ಕಾಲೇಜಿಗೆ ಲೇಟ್ ಆಯ್ತು, ಲಂಚ್ ಬಾಕ್ಸ್ ಕೊಡು. ಅತ್ಗೆಮ್ಮ ಪಾಪ ಇದ್ದಿದ್ರೆ ಎಷ್ಟು ದೌಡ್ ಮಾಡಿ ಕೊಡ್ತಿದ್ರು. ನೀನಂತೂ ಬರೇ ಲೇಟ್ ಮಾಡ್ತೀನಿ ನೋಡವ. ಆತಾಗ ಹೊಟ್ಟೆ ಸಿತೈತ್ ನಂಗೆ, ಮತ್ತೆ ಮಧ್ಯಾಹ್ನ ಹೊರಗೆ ತಿನ್ಬೇಕು ನೋಡು, ಇಲ್ಲ ರೊಕ್ಕನಾರು ಕೊಡು ಹೊರಗೆ ತಿನ್ನಕತ್ತಾಗ. ಅಯ್ಯೇ ಸ್ವಲ್ಪ ಪುರ್ಸತ್ತಿಲ್ಲ ನಿನ್ಗೆ. ಇವತ್ತೇನು ಮಾಡೋಕ್ಕಾಗಲಿಲ್ಲ. ಇವತ್ತು ದಿನ ಅಲ್ಲೇ ಕೆಳ ಕ್ಯಾಂಟೀನ್ಯಾಗ ತಿನ್ಕೊ. ಏನಾರ ಇಡ್ಲಿ ದಾಸೆ ಏನಾರ ಒಂದು ತಿನ್ನು, ನಡಿತೈತಿ. ರೊಕ್ಕ ಬೇಕಾದ್ರೆ ಕೊಡ್ತೇನಂತ. ಇಷ್ಟಕ್ಕೂ ರೊಕ್ಕ ಅದಾವಲ್ಲ ನಿನ್ ಕಡೆ? ಏನು ರೊಕ್ಕ ಇಲ್ಲ ಅನ್ನಂಗಿಲ್ಲನ? ಅಯ್ಯೇ ಒಂದು ಹೊತ್ತಿಗೆ ತಿನ್ನಕ್ಕೆ ರೊಕ್ಕ ಇಲ್ಲ ನಿನ್ ಕಡೆ? ಅವ ಎಲ್ಲರೂ ಹೊರಗೆ ಏನು ತಿನ್ಬೇಡ, ಮನ್ಯಾಗೆ ಮಾಡ್ಕೊಡ್ತೀನಿ ಅಂತಾರ. ನೀ ಉಲ್ಟಾದಿ ನೋಡ್ಬೇ, ಹೊರಗೆ ತಿನ್ನಂತಿ. ಮೊಣಕಾಲು ನೋವು ಅವ, ಬೆಳಗ್ಗೆ ಎದ್ದಾಗಿಂದ ಮೊಣಕಾಲು ನೋವು, ನಂಗೆ ಏನು ಮಾಡೋಕ್ಕಾಗೋಲ್ತ. ಅದಕ್ಕೆ ಇವತ್ತು ದಿನ ಹೊರಗೆ ತಿನ್ನ. ನಾಳೆ ಎಲ್ಲಿ ಪಾರ್ವತಿ ಬಂದ ಬಿಡ್ತಾಳಲ್ಲ, ಆಕಿನೇ ಮಾಡ್ತಾಳ ಬಡ ಅದಕ್ಕೆ ನನಗೆ ಇವತ್ತಾಗಲ್ಲ. ಈ ಭಾಳ ದಿನ ಆತ ಈಕಿ ಪಾರ್ವತಿ ಅಡಿಗೆ ಮನೆಗೆ ತಾನೇ ಹೋಗಿ ಎಲ್ಲ ಮಾಡ್ತಾಳ. ನಂಗೆ ರೂಢ ತಪ್ಪದಂಗೆ ಆಗ್ಬಿಟ್ಟತಿ. ಈಗ ಇದಕ್ಕಿದ್ದಂಗೆ ಹೋಗಿ ಮಾಡಂದ್ರೆ ನನ್ನ ಜೀವನವಲ್ಲ ಅಂತತಿ. ಅದಕ್ಕೆ ಇವತ್ತಾಗಲ್ಲ. ಆಯ್ತು. ಆಮೇಲೆ ಇನ್ನೊಂದು ನಮ್ಮ ಕಾಲೇಜ್ನಾಗ ಇದು ಏನದೇನೋ ಹೇಳ್ಬೇಕಂದೆ ನೆನಪಾಗಿಲ್ಲ, ಹೋಗ್ಲಿ ಬಿಡು, ಬಂದಿನಿ ಹೇಳ್ತೀನಿ. ಹೌದು, ಅದಕ್ಕೆಮ್ಮ ಒಬ್ಬರೇ ಅಲ್ಲ ಊರಿಗೆ ಹೋಗಿದ್ದು, ಮತ್ತು ಅಣ್ಣನೂ ಯಾಕೆ ಹೋದ? ಅದೇನ ಲಕ್ಷ್ಮಿ ಮದ್ವೆ ವಿಚಾರ ಅಂತವ, ನಂಗೆ ಗೊತ್ತಿಲ್ಲ. ಏನೋ ಸ್ವಲ್ಪ ಮಾತಾಡೋದೈತಿ ಅಂತ ಹೋದ್ರಷ್ಟೆ. ಮತ್ತೆ ಆಕೆ ಓದ್ತೇನೆ ಅನ್ನತ್ತಿದ್ಲಲ್ಲ, ಮದುವೆ ಮಾಡ್ತಾರಂತ. ಛೇ ಪಾಪ, ಆಕೆಗೆ ಓದ್ಬೇಕಂತ ಆಸೆ ಐತೆ ಅಂದ್ರೆ ಓದ್ಲಿ ಬಿಡ್ರಿ. ಓದ್ತೇನಂದವ್ರಿಗೆ ಓದ್ಸಂಗಿಲ್ಲ, ಮದುವೆ ಹಾಕ್ಯನಂದವ್ರಿಗೆ ಮದುವೆ ಮಾಡಂಗಿಲ್ಲ. ಈಗ ಯಾರದ ಮದುವೆ ಹಾಕ್ಯನಂದವ್ರು? ಯಾರಿಲ್ಲಪ್ಪ. ಯಾರಂದ್ರೆ ನಿಂಗೆ ನೋಡು, ಮನ್ಯಾಗ ಯಾರಿಲ್ಲ, ಅದಕ್ಕೆ ಹೇಳಾಕತ್ತೀನಿ. ಸ್ವಲ್ಪ ದಿನದಿಂದ ಯಾಕೋ ನಿನ್ನ ನಡವಳಿಕೆ ಬದಲಿ ಐತಿ ನೋಡಿ. ಇದೆಲ್ಲ ಚಲೋ ಅಲ್ಲ, ಹೇಳಾಕತ್ತೀನಿ ನಿಂಗೆ. ಚಂದಾಗಿ ಓದಿ ಒಂದು ಏನಾರ ಒಂದು ಕೆಲಸ ತೊಗೊಳಕ್ ನೋಡು. ಇಲ್ಲ ಓದಿ ನಿಮ್ಮ ಅಪ್ಪಗೆ ಮರ್ಯಾದೆ ಅದ ತುಂಬ. ಅದನ್ನು ಬಿಟ್ಟು ಏನಾರ ತಲೆ ಒಳಗೆ ಹೊಲಸಿ ಯೋಚನೆ ಮಾಡಿದಿ, ನನ್ನ ಕಡೆ ಅಂತೂ ಬೈಸ್ಕೊಳ್ಳೋದಂತ್ರ ಗ್ಯಾರಂಟಿ. ನೀನು ಏನು ಹೇಳೋದು ಅರ್ಥ ಮಾಡ್ಕೊ. ಸುಮ್ಮನೆ ನನ್ನ ಕಡೆ ಮತ್ತೆ ನನಗೆ ತಲೆ ಕೆಡಿಸ್ಬೇಡ. ನಿಮ್ಮ ಅಕ್ಕ ಆಕಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲು ಖರೆ, ಆದರೆ ಓದಿ ಆರಾಮ್ ಎಲ್ಲ ಎಜುಕೇಷನ್ ಮುಗಿದ್ಮೇಲೆ ಅವಗೊಂದು ಕೆಲಸ ಅಂತ ಸಿಕ್ಮೇಲೆ ಮನ್ಯಾಗ ಹೇಳಿ ಇಬ್ರು ಕೂಡ ಮದುವೆ ಮಾಡ್ಕೊಂಡಿದ್ದು. ನಿಂದು ಇನ್ನೂ ಏನಿಲ್ಲ, ಎತ್ತಿಲ್ಲ, ಕೊಂಬಲ್ಲ, ಕೊಳಗಲ್ಲ. ಇನ್ನೂ ಈಗ ಕಣ್ಣು ಬಿಡಾಕತ್ತಿ, ಕಾಲೇಜ್ ಮೆಟ್ಲ ಹತ್ತಿ. ಈಗ ಹೇಳಾಕತ್ತೀನಿ ಕೇಳ, ಚಂದ ಓದೋದು ಮಾಡ. ಇಲ್ಲಿ ಬಿಡವ, ನೀ ಏನಾರ ಒಂದು ಯೋಚನೆ ಮಾಡ್ತಿ. ಬರ್ತೀನಿ. ಕಾಲೇಜಿಗೆ ಇಯರ್ ಬಿ ಹಾಕೊಂಡೋಕ್ಯಾ? ಏನಾಗೈತಿ? ಕಮ್ಮನ ಹಂಗೆ ಹಾಕೊಂಡು ಹೋಗೋದು ಕಲಿ ಒಟ್ಟು. ಹೋಗ್, ಅವ್ ಮೊನ್ನೆ ಅಷ್ಟು ಜೊತೆ ಅವ್ ನೋಡ, ಹುಡುಗಿ ಚೂಡಿದಾರ್ ತಗೊಂತಂತ. ನೀ ಬರೇ ಇಂಥ ಸುಡ್ಗಾರ್ ಪ್ಯಾಂಟು, ಇವು ಶರ್ಟ್ ಇವನ್ನ ತಗೊಂಡಂತ ಅರವಿಂದ್ ಎಲ್ಲ ಅಂದ. ಚಲೋ ಅರ್ಬಿ ತೊಗೊಳಕ್ ಬರೋದಿಲ್ಲ ಹುಡುಗಿ ನಿನಗೆ. ಮೈ ಮುಚ್ಚಂತವ. ನಿಮ್ಮ ಅಪ್ಪ ಬರ್ಲಿ ಮಾಡ್ತೀನಿ, ನೀನು ಕೊಟ್ಟಿದ್ ಸದರ ಜಾಸ್ತಿ ಆಗೈತಿ. ಆಯ್ತು ಬಿಡವ, ಇವತ್ತೊಂದಿನ ಹಾಕೊಂಡೇನು ಇದೇ ಡ್ರೆಸ್ ತಂಗ ಹಾಕೊಂಡು ಹೋಗ್ತೀನಿ. ನಾಳಿಂದ ಚೂಡಿದಾರ್ನೇ ಹಾಕೊಂಡು ಹೋಗ್ತೀನಿ ಆತ. ಏನ ಹೋಗು, ಇಲ್ಲೇ ಇದ್ರೆ ತಲೆ ತಿಂತಾಳ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112